ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಿಗ್ಗೆ ಬೇಗ ಎದ್ದಿದ್ದೀನಿ. ಯಾಕಂತಂದರೆ ನಮ್ಮ ಬ್ರದರ್ ಬೆಂಗಳೂರಿಂದ ಬರೋನಿದ್ದ. ರೈಲ್ವೆ ಸ್ಟೇಷನ್ಗೆ ಹೋಗಿ ಅವನಿಗೆ ಪಿಕಪ್ ಮಾಡ್ಕೊಂಡು ಬರೋದಿತ್ತು. ಈಗ ತಾನೇ ಜಸ್ಟ್ ಅವನನ್ನು ಮನೆಗೆ ಕರ್ಕೊಂಡು ಬಂದಿದ್ದೀನಿ. ಅಲ್ಲಿ ವಿಡಿಯೋ ಮಾಡಬೇಕು ಅಂತಂದರೆ ಟೈಮ್ ಸಿಗಲಿಲ್ಲ, ಹಾಗಾಗಿ ನಾನು ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಜಸ್ಟ್ ಈಗ ಮನೆಗೆ ಬಂದಿದ್ದೀನಿ. ಗಾಯ್ಸ್, ಇಲ್ಲಿ ನೋಡಿ ಯಾವ ರೀತಿ ಹಸುಗಳು ಇಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ತಾಯಿವೆ. ಮತ್ತು ಇಲ್ಲಿ ನೋಡಿ ಈ ಹಸು ಆ ಹುತ್ತ ಜೊತೆಗೆ ಕುಸ್ತಿ ಆಡ್ಲಾಗತ್ತದ. ಗಾಯ್ಸ್, ಇವತ್ತು ನಾನು ನಿಮ್ಮ ಜೊತೆ ಒಂದು ಖುಷಿಯ ವಿಚಾರ, ಇನ್ನೊಂದು ಬೇಜಾರಿನ ವಿಚಾರ, ಮತ್ತೊಂದು ಸಮಾಧಾನದ ವಿಚಾರವನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಇಲ್ಲಿವರೆಗೂ ಸುಮಾರು 14 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಈ ಪ್ರತಿಯೊಂದು ವಿಡಿಯೋದಿಂದ ನನಗೆ ಇಷ್ಟು ವಿಡಿಯೋಗಳು ಸೇರಿಸಿ ಮೋರ್ ದೆನ್ 1,000 ಅಂದರೆ 1Kಗಿಂತ ಜಾಸ್ತಿ ವ್ಯೂಸ್ಗಳು ಸಿಕ್ಕಿವೆ. ಇದು ಕೇವಲ ಒಂದು ವಿಡಿಯೋದಲ್ಲ, ಈ ಎಲ್ಲ 14 ವಿಡಿಯೋಗಳು ಸೇರಿಸಿ 1Kಗಿಂತ ಜಾಸ್ತಿ ವ್ಯೂಸ್ಗಳು ಬಂದಿದೆ. ಇದು ನನಗೆ ತುಂಬ ಖುಷಿ ಕೊಡುವಂಥ ವಿಚಾರ. ಮತ್ತು ಶಾರ್ಟ್ಸ್ ವಿಡಿಯೋಗಳಾದರೆ ಜಾಸ್ತಿ ವ್ಯೂಸ್ಗಳು ಬರ್ತಿರ್ತವೆ, ಸಾವಿರಾರು ಸಂಖ್ಯೆಯಲ್ಲಿ ವ್ಯೂಸ್ಗಳು ಬರ್ತಿರ್ತವೆ. ಆದರೆ ಇದು ಶಾರ್ಟ್ಸ್ ಅಲ್ಲ, ಲಾಂಗ್ ವಿಡಿಯೋ ಇದೆ. ಹಾಗಾಗಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ಮತ್ತು ಎರಡನೇದು ಹೇಳಬೇಕಪ್ಪ ಅಂತಂದರೆ, ಇಲ್ಲಿವರೆಗೂ ನನಗೆ ಕೇವಲ 26 ಸಬ್ಸ್ಕ್ರೈಬ್ಗಳಾಗಿವೆ. ಇದು ನನಗೆ ಸ್ವಲ್ಪ ಬೇಜಾರನ್ನು ಉಂಟು ಮಾಡುವಂತಹ ಸಂಗತಿ. ಮತ್ತು ಒಂದು ಸಮಾಧಾನಕರ ಸಂಗತಿ ಏನಪ್ಪ ಅಂತಂದರೆ, ನಾನು ಇಲ್ಲಿವರೆಗೂ 14 ವಿಡಿಯೋಗಳಿಂದ 24 ಗಂಟೆಗಳ ಕಾಲ ವೀಕ್ಷಣೆಯಾಗಿದೆ. ಅಂದರೆ ನೀವೇನು ನನ್ನ ವಿಡಿಯೋವನ್ನು ಕ್ಲಿಕ್ ಮಾಡಿ ನೋಡ್ತಿರಲ್ಲ, ಎಷ್ಟು ನಿಮಿಷ ನೋಡ್ತೀರಿ ಅನ್ನೋದು ಕೌಂಟ್ ಆಗ್ತಾ ಇರುತ್ತೆ. ಆ ರೀತಿ ಒಟ್ಟು 24 ಗಂಟೆಗಳ ಕಾಲ ನನ್ನ ಈ ಒಂದು ವಿಡಿಯೋಗಳ ವೀಕ್ಷಣೆಯಾಗಿದೆ. ಇದು ನನಗೆ ಸಮಾಧಾನ ಕೊಡುವಂತಹ ವಿಷಯ. ಆದರೆ ಸಬ್ಸ್ಕ್ರೈಬ್ಗಳ ವಿಷಯದಲ್ಲಿ ಸ್ವಲ್ಪ ಯಾಕೋ ಕಡಿಮೆ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಆದರೂ ಈ ಒಂದು ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಮಾಡುವಂತಹ ಪ್ರತಿಯೊಂದು ಸಬ್ಸ್ಕ್ರೈಬು ನಮಗೆ ಮುಂದಿನ ಹೆಚ್ಚು ವಿಡಿಯೋಗಳು ಮಾಡೋದಕ್ಕೆ ಸಹಾಯ ಮಾಡುತ್ತವೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಈಗ ಮುಂದುವರೆದ ಭಾಗವನ್ನು ನೋಡೋಣ. ಮಮ್ಮಿ, ಇದೇನು ಮುಂಜಾನೆ ರೊಟ್ಟಿ ಫಿನಿಶಾ? ಇನ್ನು ಟೈಮ್ 8:30 ಆಗಿಲ್ಲ. ಗಾಯ್ಸ್, ಇಲ್ಲಿ ನೋಡಿ, ಇದು ನಮ್ಮ ಬ್ರದರ್ ಮೊಬೈಲು. ಕೈಯಿಂದ ಜಾರಿ ಇಡೀ ಡಿಸ್ಪ್ಲೇನೇ ಹಾಳಾಗಿಬಿಟ್ಟಿದೆ. ಈಗ ಒಂದು ಹೊಸ ಡಿಸ್ಪ್ಲೇ ಹಾಕಿಸ್ಬೇಕು. ಹಾಗಾಗಿ ಇದು ರಿಪೇರಿಗೆ ಅಂಥೇಳಿ ಮಾರ್ಕೆಟ್ಗೆ ತೊಗೊಂಡು ಹೋಗ್ಲಿಕತ್ತೀನಿ. ಒಂದು 2-3 ಸಾವಿರ ರೂಪಾಯಿ ಆದರೂ ಖರ್ಚು ಬಂದೇ ಬರುತ್ತೆ. ಒಂದು ಶೋರೂಮ್ನವ್ರು ಏನು ಹೇಳ್ತಾರೆ ಅಂತ ನೋಡೋಣ. ಗಾಯ್ಸ್, ಇದು ನೋಡಿ ಏಷ್ಯನ್ ಮಾಲು. ಕಲಬುರಗಿಯಲ್ಲಿ ತುಂಬ ಫೇಮಸ್ ಮಾಲ್ ಒಂದು ಟೈಮಲ್ಲಿ. ಈಗ ಇದೇ ರೀತಿ ಒಂದು 2-3 ಮಾಲ್ಗಳಾಗಿವೆ. ಗಾಯ್ಸ್, ಮನೇಲಿ ಒಂದಿಷ್ಟು ಫರ್ನಿಚರ್ ವರ್ಕ್ ಮಾಡಿಸ್ಬೇಕಾಗಿತ್ತು. ಹಾಗಾಗಿ ಇವತ್ತು ಫರ್ನಿಚರ್ ಅಂಗಡಿ ಹೋಗಿದ್ದೆ. ಅಲ್ಲೊಂದಿಷ್ಟು ಐಟಮ್ಸ್ಗಳನ್ನು ಖರೀದಿ ಮಾಡಿದ್ವಿ. ತುಂಬ ಕಾಸ್ಟ್ಲಿ ಇದೆ ಎಲ್ಲ ಕಟ್ಟಿಗೆ ಸಾಮಾನುಗಳು. ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ. ಈ ಕಾಸ್ಟ್ಲಿ ದುನಿಯಾದಲ್ಲಿ ಬದುಕಬೇಕು ಅಂತಂದರೆ ಇವೆಲ್ಲ ಶಾಪಿಂಗ್ ಮಾಡಲೇಬೇಕಾಗತ್ತೆ. ಸೊ ಹಾಗಾಗಿ ಒಂದಿಷ್ಟು ಕಟ್ಟಿಗೆಗಳನ್ನು ಮನೆಗೆ ತೊಗೊಂಡು ಬಂದಿದ್ದೀವಿ. ಮತ್ತು ಫರ್ನಿಚರ್ ಯಾಕೆ ಬೇಕಪ್ಪ ಅಂತಂದರೆ, ಒಂದು ಟಿ ವಿ ಕ್ಯಾಬಿನು, ಒಂದಿಷ್ಟು ಅಲ್ಮಾರಿ, ಈ ಕಬೋರ್ಡು ಇದು ಮಾಡ್ಸೋಕ್ಕೆ ಬೇಕಾಗಿತ್ತು. ಇದು ನೋಡಿ ಗುಲ್ಬರ್ಗಾ ಮಾರ್ಕೆಟು. ಡೈಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಇಲ್ಲಿಂದ ಓಡಾಡೋಕ್ಕೆ ಜಾಗ ಇರೋಲ್ಲ, ಅಷ್ಟು ರಶ್ ಇರುತ್ತೆ. ಆದರೆ ಇವತ್ತು ರಂಜಾನ್ ಇರೋದ್ರಿಂದ ಎಲ್ಲ ಅಂಗಡಿಗಳು, ಎಲ್ಲ ಶಾಪ್ಗಳು ಬಂದಿವೆ, ಕ್ಲೋಸ್ ಇವೆ. ಹಬ್ಬದ ಪ್ರಯುಕ್ತ ಎಲ್ಲ ಅಂಗಡಿಗಳು ಕೂಡ ಬಂದ್ ಮಾಡಿದ್ದಾರೆ. ಈ ಡಿಸ್ಪ್ಲೇ ರಿಪೇರಿ ಮಾಡಬೇಕು ಅಂತೇಳಿ ಸರ್ವಿಸ್ ಸೆಂಟರ್ಗೆ ಬಂದಿದ್ದೀನಿ. ಆ್ಯಕ್ಚುಲಿ ನನ್ನ ಮೊಬೈಲ್ ಬಂದುಬಿಟ್ಟು ಇದು ಐಟೆಲ್ ಮೊಬೈಲ್ ಇದು. ಬಟ್ ಇಲ್ಲಿ ಎಲ್ಲ ರೀತಿ ಸರ್ವಿಸ್ ಅದ. ಅದು MI ಇರಲಿ, ಐಟೆಲ್ ಇರಲಿ, ವಿವೋ ಇರಲಿ, ಎಲ್ಲ ಸರ್ವಿಸು ಇಲ್ಲಿ ಕೊಡ್ಲಾಗತ್ತಾರ. ಹಾಗಾಗಿ ವೇಟ್ ಮಾಡಂದ್ರೆ ಅದಕ್ಕೆ ನಾನು ವೇಟ್ ಮಾಡ್ಲಾಗತ್ತೀನಿ. ಗಾಯ್ಸ್, ಇವ್ರ ಹತ್ರ ಡಿಸ್ಪ್ಲೇ ಸ್ಟಾಕ್ ಇಲ್ಲ ಅಂತ, ಅದಕ್ಕೆ ಬರೋದಕ್ಕೆ 4 ದಿನ ಬೇಕಾಗುತ್ತಂತೆ. ಅದಕ್ಕೆ ಮೊಬೈಲ್ ತಮ್ಮ ಹತ್ರನೇ ಇಟ್ಕೊಳ್ತಾರೆ. ಜೊತೆಗೆ ಇದರ ಅಮೌಂಟ್ ಎಷ್ಟಾಯಿತು ಅಂತ ಕೇಳಿದ್ರೆ 2,855 ರೂಪಾಯಿ ಅಮೌಂಟನ್ನು ಫುಲ್ ಪೇ ಮಾಡಿದ್ದೀನಿ. ಈಗ 4 ದಿನ ವೇಟ್ ಮಾಡಬೇಕು ಮೊಬೈಲ್ ಬರಬೇಕಂದ್ರೆ. ನೀವು ಕೂಡ ಮೊಬೈಲನ್ನು ನೀಟಾಗಿ ಇಟ್ಕೊಳ್ಳಿ. ಈ ರೀತಿ ಏನಾದರೂ ಡ್ಯಾಮೇಜ್ ಆಯ್ತಪ್ಪ ಅಂತಂದರೆ ಇದೇ ರೀತಿ ದುಡ್ಡು ಹೋಗುತ್ತೆ. 4-5 ದಿನ ಮೊಬೈಲ್ ಇರಲಾರ್ದೆ ಜೀವನನೂ ನಡೆಸಬೇಕಾಗತ್ತೆ. ಬಹಳ ಕಷ್ಟ ಆಗುತ್ತೆ ಮೊಬೈಲ್ ಇಲ್ಲ ಅಂದರೆ. ಹುಷಾರಾಗಿ ಇಟ್ಕೊಳ್ಳಿ. ಗೈಸ್, ಮಾರ್ನಿಂಗ್ ಅಂಗಡಿಗೆ ಹೋಗಿ ಇದೇನು ಫರ್ನಿಚರ್ ಐಟಮ್ಸ್ ಆರ್ಡರ್ ಕೊಟ್ಟಿದ್ವಲ್ಲ ಅದೆಲ್ಲ ಈಗ ತೊಗೊಂಡು ಬಂದಿದ್ದಾರೆ. ಇದನ್ನೆಲ್ಲ ನೀಟಾಗಿ ಇಡ್ತಾ ಇದ್ದಾರೆ. ಇದು ನೋಡೋಕೆ ತುಂಬ ಕಡಿಮೆ ಕಾಣಿಸುತ್ತೆ, ಆದರೆ ಇದ್ರ ಬೆಲೆ ಎಷ್ಟು ಅಂತ ಕೇಳಿದ್ರೆ ಟೋಟಲ್ 30,000 ರೂಪಾಯಿ. ಇದಿಷ್ಟು 10 ಹಲಿಗೆಗಳಿಗೆ ಸೇರಿದರೆ 30,000 ರೂಪಾಯಿ ಖರ್ಚಾಗಿದೆ. ಮತ್ತು ಪ್ರತಿ ಫೀಟ್ಗೆ 100 ರೂಪಾಯಿ ಹಿಡಿದ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡಿ ಇದನ್ನು ನಾವು ಖರೀದಿ ಮಾಡಿದ್ದೀವಿ. ಇದು ಎಷ್ಟಿದೆ ಅಂತಂದರೆ, ಉದ್ದ 8 ಫೀಟ್ ಇದೆ, ಅಗಲ 4 ಫೀಟ್ ಇದೆ. ಸೊ ಇದು ಟೋಟಲ್ ಕಾಸ್ಟ್ ಬಂದುಬಿಟ್ಟು 30,000 ಆಗಿದೆ. ಗಾಯ್ಸ್, ಇಲ್ಲಿ ನೋಡಿ ಕೈಗೆ ಏನೋ ಆಗ್ಯದ. ಅದಕ್ಕೆ ಸ್ವಲ್ಪ ಜಿಗಟ್ ಪಟ್ಟಿ ಹಚ್ಚಕತ್ತೀನಿ.
ಈ ಜಿಗಟ್ ಪಟ್ಟಿನ ಅದು ಅಲ್ಲ ಹ್ಯಾಂಡಿ ಪ್ಲಸ್ ಹಚ್ಚೋಗತ್ತೀನಿ